ಮೇಡಮ್. ಈ ರಾಜಗೋಪುರ ಹೆಸರು ಇಟ್ಕೊಂಡು ಕೆಲವರು ವಸೂಲಿ ಮಾಡಿಬಿಟ್ಟಿದ್ದಾರೆ ಮೇಡಮ್ ಆಲ್ರೆಡಿ. ಅವರಿಂದ ಇವಾಗ ಕೋರ್ಟ್ ಹೋಗೋದು ಅನುದಾನ ತಂದಿರೋದೇ ಇದೇ ಒಂದು ಕಾರಣದಿಂದ. ರಾಜಗೋಪುರ ಹೆಸರು ಹೇಳಿ, ದೇವ್ರ ಹೆಸರು ಹೇಳಿ ತಪ್ಪು ಮಾಡಿ ಆ ದುಡ್ಡನ್ನ ಅನ್ಯಾಯವಾಗಿ ತಿನ್ನುವಂತ ದುರಾಲೋಚನೆ ನಮ್ಮಲ್ಲಿ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸರ್ಕಾರದ ಅನುದಾನ ತಂದಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅದು ಸರ್ಕಾರದ ದುಡ್ಡು, ಸರ್ಕಾರದ ರೀತಿ ನೀತಿಯಲ್ಲೇ ಟೆಂಡರ್ ಹೋಗುತ್ತೆ. ಸರ್ಕಾರದಲ್ಲಿ ಆಲ್ರೆಡಿ ಶುರು ಮಾಡ್ಕೊಂಡು ಇಟ್ಕೊಂಡು ಬಿಟ್ಟಿದ್ದಾರೆ. ಅದಕ್ಕೆ ಇದು ತರಿಸಲ್ಲ, ಅಧಿಕಾರಿಗಳಿಗೂ ಅವ್ರು ಮಾಹಿತಿ ಕೊಡೋದಿಲ್ಲ ಮೇಡಮ್. ಬಸ್ ಯಾವಾಗಲೂ ದೇವಸ್ಥಾನ ಇದು ಮೇಲೆ ಇಟ್ಕೊಂಡು ಕಾರ್ಯಕ್ರಮ ಮಾಡೋದು ಮೇಡಮ್. ನೀವು ಕಮಿಟಿ ಮಾಡಿ ಅದನ್ನ ಸ್ವಲ್ಪ ವಾಚ್ ಮಾಡಿ ಒಂದು ಒಳ್ಳೆ ಕಮಿಟಿ ಮಾಡೋಣ, ಭಕ್ತಾದಿಗಳದೇ ಒಂದು ಕಮಿಟಿ ಮಾಡೋಣ, ಅದಕ್ಕೆ ಒಂದು ಟ್ರಾನ್ಸ್ಪರೆನ್ಸಿ ತರೋಣ. ಅದರಲ್ಲಿ ಒಂದು ದೇವ್ರ ವಿಚಾರದಲ್ಲಿ ಮೋಸನ ನಾನು ಸಹಿಸಲ್ಲ. ಅಲ್ಲಿ ಶ್ರದ್ಧೆ ಭಕ್ತಿಯನ್ನೇ ನೋಡ್ತೀನಿ. ಪಕ್ಷಾತೀತವಾಗಿ ಇದನ್ನ ಸಂಘಟನೆ ಮಾಡ್ತೀನಿ. ನಮ್ಮೆಲ್ಲರಿಗಿಂತನೂ ದೇವರೇ ಎದುರು ಸ್ಥಾನದಲ್ಲಿರ್ತಾರೆ. ನಮ್ಮೆಲ್ಲರಿಗಿಂತನೂ ನಮ್ಮ ಭಾವನೆಗಳಿಂದ ಯಾವುದೇ ಒಂದು ಪ್ರಸ್ತಾವನೆ, ದೇವಸ್ಥಾನದ್ದು ಪ್ರಸ್ತಾವನೆ ಹೋದಾಗ, ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಪ್ರಸ್ತಾವನೆ ಹೋದಾಗ ಆ ಪ್ರಸ್ತಾವನೆಗೆ ಪೂರಕವಾಗಿ ದೂರುಗಳು ಹೋಗ್ತಾ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ KGF ಇಂದ ಅನ್ನೋದು ನಾನು ಕೇಳ್ಪಟ್ಟಿದ್ದೀನಿ. ಭಕ್ತಿಯಿಂದ ಮಾಡೋ ಅಂಥ ಕೆಲಸ, ಶ್ರದ್ಧೆಯಿಂದ ಮಾಡೋ ಅಂಥ ಕೆಲಸ, ಇದರಲ್ಲಿ ಯಾವುದೇ ಪಕ್ಷ ಅಂತ ಬರಲ್ಲ, ಯಾವುದೇ ಧರ್ಮ ಜಾತಿ ಅನ್ನೋವಂಥದ್ದು ಬರಲ್ಲ. ನಮ್ಮ KGFನಲ್ಲಿ ಇರುವ ಎಲ್ಲ ಭಕ್ತಾದಿಗಳ ಪರವಾಗಿ ನಾವು ನಿಂತು ಮಾಡ್ತಾ ಇದ್ದೀವಿ. ಕೋರ್ಟ್ಗೆ ಹೋಗೋದು, ಕಮಿಷನರ್ಗೆ ಹೋಗೋದು, ದೂರು ಕೊಡೋದು, ಕೆಲಸಗಳಲ್ಲಿ ವಿಘ್ನ ಆಗಬಾರ್ದು ಅಂತ ನನ್ನ ಮನಸ್ಸಿಗೆ ಬಂದಿದ್ದರಿಂದ ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ಹಿರಿಯರಿದ್ದಾರೆ, ಯಾರಿಗೆ ಭಕ್ತಿಪೂರ್ವಕವಾಗಿ ಈ ಕೆಲಸನ ಶ್ರದ್ಧೆಯಿಂದ ಮಾಡಬೇಕು ಅನ್ಸುತ್ತೆ, ಅವ್ರನ್ನೆಲ್ಲನೂ ನಾನು ಕೈ ಜೋಡಿಸಿ ಬನ್ನಿ ನನಗೆ ಸಲಹೆ ಕೊಡಿ, ಸೂಚನೆ ಕೊಡಿ ಅಂತ. ಹಿಂದೆ ಯಾರೋ ಒಬ್ಬರು ಭಕ್ತರು ಬಂದು ದೇವ್ರ ಕಾರ್ಯ ಅದು ರಾಜಗೋಪುರ ಸಂಕಲ್ಪ ಮಾಡೋಣ ಅಂತ ಮುಂದೆ ಹೋದ್ರೆ ಅವ್ರನ್ನ ಕೋರ್ಟಲ್ಲಿ ನಿಲ್ಲಿಸ್ತಾರೆ, ಇಲ್ಲ ಕಮಿಷನರ್ಗೆ ದೂರು ಕೊಡ್ತಾರೆ. ಅಂತ ಪರಿಸ್ಥಿತಿ ಬರ್ಕೂಡ್ದು ಅನ್ನೋವಂಥದ್ದು ಒಂದನ್ನು ಸಂಕಲ್ಪ ಮಾಡಿ ನಾನು ದೇವರಲ್ಲಿ ಪೂಜೆ ಮಾಡಿ ಗ್ರ್ಯಾಂಟ್ ತಂದಾದ್ಮೇಲೆ ಮುಜರಾಯಿ ಇಲಾಖೆಯಲ್ಲಿ ಗ್ರ್ಯಾಂಟು ತಂದು ರೆಡಿ ಇಟ್ಕೊಂಡು ಮುಜರಾಯಿ ಇಲಾಖೆನೇ ರೂಪುರೇಷೆಗಳನ್ನ ಅಂದರೆ ಪ್ಲ್ಯಾನು ಯಾವ ರೀತಿ ಇರಬೇಕು, ಈ ದೇವಸ್ಥಾನಕ್ಕೆ ಯಾವ ರೀತಿ ನೀತಿಯಲ್ಲಿ ಮಾಡಬೇಕು ಅನ್ನೋವಂಥದ್ದನ್ನು ಮುಜರಾಯಿ ಇಲಾಖೆನೇ ಮಾಡುತ್ತೆ. ಅಲ್ಲಿ ಒಂದು ಟೆಕ್ನಿಕಲ್ ವಿಂಗ್ ಇರುತ್ತೆ. ಅವ್ರು ಮಾಡೋವಾಗ ವರ್ಕ್ ಎಕ್ಸಿಕ್ಯೂಟ್ ಮಾಡೋವಾಗ PWD ಇಲಾಖೆ ಟೆಂಡರ್ ಮಾಡುತ್ತೋ, ಅದ್ರಲ್ಲಿ ಒಂದು 2-3 ಇಲಾಖೆಯಲ್ಲಿ ಮಾಡ್ಬೋದು, ಟೆಂಡರ್ ಮಾಡ್ಬೋದು. ಟೆಂಡರ್ ಮಾಡಿದಾಗ ಮಧುರೆಯಲ್ಲಿ ಅದರ ಆರ್ಕಿಟೆಕ್ಟ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದನ್ನು. ಸೊ ಇವೆಲ್ಲನೂ ಸೇರಿಸಿ ಎಲ್ಲ ರೀತಿಯಲ್ಲೂ ಎಲ್ಲ ವಿಚಾರದಲ್ಲೂ ಕೂಡ ಪರಿಣಿತಿ ಇರೋವಂಥವ್ರನ್ನ ನಾವು ಮಾಡಿಸ್ಬೇಕು. ಅದನ್ನು ಇನ್ ಟೈಮ್ ಮಾಡಿಸ್ಬೇಕು ಅಂತಂದರೆ ನಿಮಗೆಲ್ಲ ವಿಚಾರ ಗೊತ್ತಿದ್ದಾಗ ಮಾತ್ರ ಯಾವ ಸ್ಟ್ಯಾಂಡ್ ತೊಗೊಂಡ್ರೆ ಕರೆಕ್ಟು, ಯಾವ ಸ್ಟ್ಯಾಂಡ್ ತೊಗೋಬಾರ್ದು ಅನ್ನೋವಂಥ ವಿಚಾರ ನಾವು ಯೋಚನೆ ಮಾಡ್ತಾ ಇರೋದು. ಬಹಳ ಭಕ್ತಾದಿಗಳ ಕನಸಾಗಿತ್ತಿದು. ನನ್ಸು ಮಾಡಬೇಕಾದ್ರೆ ಪ್ರತಿಯೊಬ್ಬರ ಆಶೀರ್ವಾದ ಇರಬೇಕು. ಪ್ರತಿಯೊಬ್ಬರು ಈ ಒಂದು ಕೆಲಸದಲ್ಲಿ ಅವರ ಆಶೀರ್ವಾದ ಮತ್ತು ಅಭಿಪ್ರಾಯ, ಸಲಹೆ, ಸೂಚನೆ ಎಲ್ಲನೂ ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋವಂಥದ್ದು. ನೀವು ವಿಶೇಷವಾಗಿ ಭಾಳ ಸತಿ ಪ್ರಯತ್ನ ಮಾಡಿರೋವಂಥದ್ದು ನಿಮ್ಮ ಗಮನಕ್ಕಿದ್ರೆ ಕೂಡ ಅದನ್ನು ಯಾವ ಥರ ಕೆಲಸ ಹರಿಸ್ಕೊಳ್ಳೋ ಅಂಥ ವಿಚಾರದಲ್ಲಿ, ಯಶಸ್ಸು ತರೋ ಅಂಥ ವಿಚಾರದಲ್ಲಿ ದೇವ್ರ ಕೆಲಸ ಅದು ವಿಘ್ನ ಆಗದೆ ಇರೋಂಗೆ ನೋಡ್ಕೋಬೇಕು ಅಂತಂದರೆ ನಮಗೊಂದು ರೀತಿ ನೀತಿ ಬೇಕು, ಸಂಕಲ್ಪ ಬೇಕು. ಅದಕ್ಕೆ ದೈವಿ ಸಂಕಲ್ಪ ಮಾಡಿ CM ಕೊಟ್ಟ ಸ್ಪೆಷಲ್ ಗ್ರ್ಯಾಂಟಲ್ಲೇ ದುಡ್ಡನ್ನ ನಾನು ರಿಸರ್ವ್ ಮಾಡಿ ದೈವಿ ಸಂಕಲ್ಪ ಮಾಡಿ ನನ್ನ ಕ್ಷೇತ್ರದ ಗುರು ಹಿರಿಯರು, ಭಕ್ತರು, ವಿಶೇಷವಾಗಿ ಕಾಳಜಿ ಇರೋ ಅಂಥವ್ರು ಇವ್ರನ್ನೆಲ್ಲರನ್ನೂ ಒಟ್ಟಿಗೆ ಸೇರಿಸಿದ್ದೀನಿ. ಮತ್ತು ಇದಕ್ಕೆಂದೂ ವಿಘ್ನ ಬರಬಾರ್ದು. ಯಾಕಂದರೆ ಇವ್ರ ಶಕ್ತಿ, ಇವ್ರ ಪ್ರಾರ್ಥನೆ, ಇವರಲ್ಲಿರೋ ಅಂಥ ದೃಢ ಸಂಕಲ್ಪ ಅಂತ. ಹಳ್ಳಿಗಳಲ್ಲೂ ಕೂಡ 110 ದೇವಸ್ಥಾನಗಳಿಗೆ, 160 ದೇವಸ್ಥಾನಗಳಿಗೆ ನಾವು ಅನುದಾನನ ತಂದಿದ್ದೀವಿ. ಮುಜರಾಯಿ ಇಲಾಖೆಗೆ ಸೇರೋ ಅಂಥ ಭಾಳ ವರ್ಷಗಳಿಂದ ದೇವಸ್ಥಾನಕ್ಕೆ ಅನುದಾನ ಬಿಡುಗಡೆ ಮಾಡದೇ ಇರೋವಂಥ ಸಂದರ್ಭದಲ್ಲಿ ಅದರಲ್ಲೂ ಮುಖ್ಯವಾಗಿರುವಂಥ ದೇವಸ್ಥಾನಗಳನ್ನು ಸೇರಿಸಿದ್ದೀನಿ. ಅದಾದಮೇಲೆ ಇನ್ನೂ 5 ಕೋಟಿ ಅನುದಾನ ತಂದಿದ್ದೀನಿ. ನಗರ ಭಾಗಕ್ಕೆ 4 ಕೋಟಿ, ಅದು ಸಪ್ರೇಟು. CMನ 25 ಕೋಟಿ ಸ್ಪೆಷಲ್ ಅನುದಾನ ಬಿಟ್ಟು ಅದು PWDಗೆ, ಸಮಾಜ ಕಲ್ಯಾಣ ಇಲಾಖೆಗೆ, ಮುಜರಾಯಿ ಇಲಾಖೆಗೆ, ಅದಾದಮೇಲೆ ನಾವು PREDಗೂ ಕೂಡ ತೊಗೊಂಡು ಬಂದಿದ್ದೀವಿ. ಆ ಥರ 5-6 ಇಲಾಖೆಯಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡಬೇಕು ಅಂತ. ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಅಲ್ಲೂ 5 ಕೋಟಿ ಅನುದಾನ ಕೊಟ್ಟಿದ್ದಾರೆ. ನಗರ ಭಾಗದಲ್ಲಿ 4 ಕೋಟಿ ಮತ್ತು 1 ಕೋಟಿ ಗ್ರಾಮೀಣ ಭಾಗದಲ್ಲಿ ಮಾಡೋ ಅಂಥದ್ದು. ಸೊ ಇಷ್ಟೆಲ್ಲ 30ರಿಂದ 40 ಕೋಟಿ ಅನುದಾನದ ರೂಪುರೇಷೆಗಳಲ್ಲಿ ದೇವಸ್ಥಾನಕ್ಕೆ ವಿಶೇಷವಾಗಿ ರಾಜಗೋಪುರಕ್ಕೆ ಕಾಳಜಿಯಿಂದ, ಜವಾಬ್ದಾರಿಯಿಂದ ಮಾಡಬೇಕು. ಮತ್ತು ನನಗೂ ಕೂಡ ಕೆಲವೊಂದು ಅನುಭವದ ಕೊರತೆ ಇರುತ್ತೆ. ಅದರಿಂದ ಅದರಲ್ಲಿ ಪರಿಣಿತಿ ಇರೋವಂಥವ್ರು, ಅನುಭವ ಇರೋವಂಥವ್ರು, ದೇವ್ರ ಕೆಲಸನ ಮಾಡಿರೋವಂಥವ್ರನ್ನ ಎಲ್ಲನೂ ಒಂದು ಹತ್ರ ಸೇರಿಸಿ ಅವರ ಆಶೀರ್ವಾದ, ಅವರ ಮಾರ್ಗದರ್ಶನದಲ್ಲಿ ದೈವಿ ಸಂಕಲ್ಪ ಆಗಬೇಕು ಅಂತ ಇದೇ ಜಾಗದಲ್ಲೇ ಕೂತ್ಕೊಂಡಿದ್ದೀವಿ.
ಇದೇ ಜಾಗದಲ್ಲೇ ಇವರ ಎಲ್ಲರ ಅಭಿಪ್ರಾಯನ ತಗೊಳ್ಳೋ ಅಂತ ಪ್ರಯತ್ನ ಮಾಡ್ತೀವಿ. 3-4 ಸತಿ ಪ್ರಯತ್ನ ಆಗಿದೆ, 3-4 ಸತಿ ದೇವಸ್ಥಾನದ ಕಮಿಟಿಯಿಂದ ಪ್ರಯತ್ನ ಆಗಿದೆ, ಆದರೆ ಸಕ್ಸಸ್ ಆಗಿಲ್ಲ, ಯಶಸ್ಸನ್ನು ಕಾಣಲಿಕ್ಕಾಗಲಿಲ್ಲ. ಅದಕ್ಕೆ ದೈವಿ ಸಂಕಲ್ಪ ಮಾಡಿದ್ದೀವಿ. Teachers wanted for Carmel English School, Nandi Hill View International School and Shantiniketan Public School, Devnahalli. Qualified teachers wanted for Class 1-2. 10th Standard. Attractive salary and accommodation. Contact Sri Nandi Rural Education Trust, Devnahalli. Call 9945014123 and 9845526988.